ಅದೊಂದು ಪುಟ್ಟ ಊರು. ಆ ಊರಲ್ಲಿ ಆತನಿಗೆ ಒಬ್ಬ ಪುಟ್ಟ ಮಗಳು ಇದ್ದಳು. ಈ ತಂದೆಗೆ ತನ್ನ ಮಗಳೆಂದರೆ ಸರ್ವಸ್ವ. ತನ್ನ ಮಗಳೇ ಆತನಿಗೆ ಎಲ್ಲವೂ. ಆಕೆಯ ನಗು, ಆಕೆಯ ಸಂತೋಷವೇ ಆತನಿಗೆ ಮುಖ್ಯವಾಗಿತ್ತು. ಆ ಪುಟ್ಟ ಕಂದನೆ ಅವನ ಗೆಳತಿ, ಶಿಕ್ಷಕಿ, ಒಡನಾಡಿ ಎಲ್ಲವೂ ಆಗಿತ್ತು. ಒಂದು ದಿನ ಈ ಪುಟ್ಟ ಬಾಲಕಿ ಗುಣಪಡಿಸಲಾಗದ ಕಾಯಿಲೆಗೆ ತುತ್ತಾದಳು. ತನ್ನ ಮಗಳನ್ನು ಶಕ್ತಿ ಮೀರಿ ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಆತನ ಪ್ರಯತ್ನ ಫಲಕಾರಿಯಾಗದೆ ಉಳಿದು ಬಿಟ್ಟಿತು. ಕೆಲವೇ ದಿನಗಳಲ್ಲಿ ಆ ಮಗು ತೀರಿ ಹೋಯಿತು. ತನ್ನ ಮಗಳನ್ನು ಕಳೆದುಕೊಂಡ ನೋವಲ್ಲಿ ಈ ತಂದೆ ಯಾರ ಬಳಿಯೂ ಮಾತನಾಡದೆ ಮನದಲ್ಲೇ ಕೊರಗುತ್ತಾ ತನ್ನ ನೋವನ್ನು ಮರೆಸುವ ಯಾವ ಕೆಲಸವೂ ಕೂಡ ಮಾಡದೆ ಆತ ಮನೆಯಲ್ಲಿಯೇ ಉಳಿದಿದ್ದ. ಒಂದು ದಿನ ಆ ದುಃಖ ತಪ್ತ ತಂದೆ ಮಲಗಿದ್ದಾಗ ಆತ ಒಂದು ಕನಸನ್ನು ಕಂಡ. ಆ ಕನಸಿನಲ್ಲಿ ತಾನು ಸ್ವರ್ಗದಲ್ಲಿರುವುದಾಗಿ ಕಂಡು ಬಂದಿತು. ಆ ಕನಸಿನಲ್ಲಿ ದೇವದೂತರಂತೆ ಕಾಣಿಸುತ್ತಿದ್ದ ಮಕ್ಕಳ ಸೈನ್ಯವನ್ನು ಆತ ನೋಡಿದ. ಈ ಮಕ್ಕಳು ಕೈಯಲ್ಲಿ ಒಂದು ಉರಿಯುವ ಮೇಣದ ಬತ್ತಿಯನ್ನು ಹಿಡಿದು ದೇವರ ಆ ರಾಜಾಸನದ ಬಳಿಗೆ ಸಾಗುತ್ತಿರುವುದನ್ನು ಆತ ಕಂಡ. ಆದರೆ ಆ ಮಕ್ಕಳ ಗುಂಪಿನಲ್ಲಿ ಒಂದು ಮಗುವಿನ ಮೇಣದ ಬತ್ತಿ ಉರಿಯುತ್ತಿರಲಿಲ್ಲ. ಇದನ್ನು ಕಂಡು ಆ ಮಗುವಿನ ಹತ್ತಿರ ಬಂದಾಗ ಆತನಿಗೆ ಈ ಮಗು ಬೇರೆ ಯಾರೂ ಅಲ್ಲ, ತನ್ನ ಒಬ್ಬಳೇ ಮಗಳು ಎಂದು ತಿಳಿದಾಗ ಆ ಮಗುವನ್ನು ಅಪ್ಪಿ ಮುದ್ದಾಡಿದ. ಬೇರೆ ಎಲ್ಲಾ ಮಕ್ಕಳ ಮೇಣದ ಬತ್ತಿ ಉರಿಯುತ್ತಿದೆ, ಆದರೆ ನಿನ್ನ ಮೇಣದ ಬತ್ತಿ ಏಕೆ ಉರಿಯುತ್ತಿಲ್ಲವೆಂದು ಆತ ಕೇಳಿದಾಗ ಆ ಮಗು ಹೇಳಿತು, ಅಪ್ಪ, ಪ್ರತಿ ಬಾರಿ ಈ ಮೇಣದ ಬತ್ತಿಯನ್ನು ಸ್ವರ್ಗದ ದೂತರು ಉರಿಸುತ್ತಾರೆ, ಆದರೆ ಆ ನಿನ್ನ ಕಣ್ಣೀರು ಈ ಉರಿಯುವ ಮೇಣದ ಬತ್ತಿಯನ್ನು ನಂದಿಸುತ್ತದೆ ಎಂದು ಹೇಳಿತು. ನಿದ್ದೆಯಿಂದ ಎದ್ದ ಆ ತಂದೆಗೆ ತನ್ನ ಮಗಳ ಸಂದೇಶ ಸ್ಪಷ್ಟವಾಗಿ ಅರ್ಥವಾಯಿತು. ಕನಸಿನಲ್ಲಿ ತನ್ನ ಮಗಳ ಮಾತುಗಳನ್ನ ಕೇಳಿಸಿಕೊಂಡ ತಂದೆ ಇನ್ನೆಂದೂ ನಿರಾಶನಾಗದೆ, ಹತಾಶನಾಗದೆ ಎಲ್ಲರೊಂದಿಗೆ ನಗು ನಗುತ್ತಾ ಹಸನ್ಮುಖಿಯಾಗಿ ಬಾಳಲು ಆರಂಭಿಸಿದ. ತನ್ನ ಮಗಳನ್ನು ಕಳೆದುಕೊಂಡ ನೋವಿನಲ್ಲಿ ಇಡೀ ಪ್ರಪಂಚವೇ ಅಂತ್ಯವಾಯಿತು ಎಂದು ಅಂದುಕೊಂಡಿದ್ದ ಆ ತಂದೆಗೆ ತನ್ನ ಮಗಳ ಅಮುಗ್ಧ ನುಡಿಗಳು ಭರವಸೆಯ ಕಿರಣವಾಯಿತು. ನಾವು ಕೂಡ ಜೀವನದ ಜಂಜಾಟಗಳಲ್ಲಿ ಮುಳುಗಿ ಹತಾಶರಾಗಿ ಇನ್ನೆಲ್ಲಿ ಸಂತೋಷ, ಇನ್ನೆಲ್ಲಿ ನೆಮ್ಮದಿ, ಎಲ್ಲವೂ ಮುಗಿದು ಹೋದ ಕತೆ ಎನ್ನುವ ಸಂದರ್ಭದಲ್ಲಿ ದೇವರ ವಾಕ್ಯ ನಮಗೆ ದಾರಿದೀಪವಾಗಿದೆ. ನಮ್ಮ ಬಾಳಲ್ಲಿ ಭಯಪಡಬೇಡ, ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ, ನಿನ್ನನ್ನು ಹೆಸರಿಡಿದು ಕರೆದಾತ ನಾನಲ್ಲವೇ, ನೀನು ನನ್ನವನೇ ಅಲ್ಲವೇ ಎಂಬ ಯೆಶಾಯ ಗ್ರಂಥದ ದೇವರ ವಾಕ್ಯವು ನಮ್ಮ ಬಾಳಿಗೆ ಭರವಸೆಯ ಹೊಂಗಿರಣವಾಗಲಿ. ಆಮೆನ್.